ನೀವು ಯಾರನ್ನಾದರೂ ಗಮನಿಸಿದಾಗ ಈ ವ್ಯಕ್ತಿ ಹೊರಗೆ ಮೌನವಾಗಿದ್ದರೂ ಎಲ್ಲವನ್ನೂ ಗಮನಿಸುತ್ತಿರುತ್ತಾರೆ ಅಂತ ಅನಿಸಿದರೆ ಅದಕ್ಕೆ ಕಾರಣ ಆಶ್ಲೇಷ ನಕ್ಷತ್ರ ಆಗಿರಬಹುದು. ಎಲ್ಲರಿಗೂ ನಮಸ್ಕಾರ. ನಾವು ನಕ್ಷತ್ರಗಳ ಸೀರೀಸ್ ಅಲ್ಲಿ ಇಂದು ಆಶ್ಲೇಷ ನಕ್ಷತ್ರ ಬಗ್ಗೆ ಮಾತಾಡೋಣ. ನಾನು ಈಗ ಹೇಳೋದು ನಿಮ್ಮ ಜನ್ಮ ನಕ್ಷತ್ರ ಆಶ್ಲೇಷ ಬಗ್ಗೆ. ಆಶ್ಲೇಷ ನಕ್ಷತ್ರ ಭಚಕ್ರದ 9ನೇ ನಕ್ಷತ್ರ. ಇದು ಸಂಪೂರ್ಣವಾಗಿ ಕಟಕ ರಾಶಿಯಲ್ಲಿ ಬರುತ್ತದೆ. ಇದರ ಅಧಿಪತಿ ಬುಧ. ಆಶ್ಲೇಷ ಜನ್ಮ ನಕ್ಷತ್ರ ಇರುವವರ ಮೂಲ ಗುಣ ಏನು ಗೊತ್ತಾ? ಒಳನೋಟದ ಶಕ್ತಿ, ಇನ್ಸೈಟ್ಫುಲ್ ನೇಚರ್. ಆಶ್ಲೇಷ ಅಂದರೆ ಸುತ್ತಿಕೊಳ್ಳುವುದು, ಹತ್ತಿರ ಹಿಡುವುದು. ಇವರು ಹೊರಗೆ ಹೆಚ್ಚು ತೋರಿಸದೇ ಇರಬಹುದು, ಆದರೆ ಒಳಗೆ ಎಲ್ಲವನ್ನೂ ಗಮನಿಸುವವರು, ಜನರ ಸ್ವಭಾವ ಬೇಗ ಅರ್ಥ ಮಾಡಿಕೊಳ್ಳುವವರು. ಆಶ್ಲೇಷೆಯ ಸಿಂಬಲ್ ಹಾವು. ಹಾವು ಅಂದ್ರೆ ಕೇವಲ ಭಯ ಅಲ್ಲ, ಅದು ಎಚ್ಚರಿಕೆ, ಜ್ಞಾನ ಮತ್ತು ಸೂಕ್ಷ್ಮ ಸ್ಪಂದನೆ, ಫೈನ್ ಪರ್ಸೆಪ್ಷನ್. ಅದಕ್ಕೆ ಆಶ್ಲೇಷ ಜನರಲ್ಲಿ ತೀಕ್ಷ್ಣವಾದ ಗಮನ ಶಕ್ತಿ ಕಾಣಿಸುತ್ತದೆ. ಇನ್ನೊಂದು ಸಂಕೇತ ಚಕ್ರ. ಅದು ಮನಸ್ಸಿನ ಚಲನೆ ಮತ್ತು ಒಳಗಿನ ಸುತ್ತುಗಳನ್ನು ಸೂಚಿಸುತ್ತದೆ. ಆಶ್ಲೇಷ ನಕ್ಷತ್ರದ ಅಧಿದೇವತೆ ನಾಗ. ನಾಗ ಶಕ್ತಿ ಅಂದ್ರೆ ಗುಪ್ತ ಶಕ್ತಿ, ಒಳಗಿರುವ ಬಲ. ಅದಕ್ಕೆ ಇವರು ಮಾತಿಗಿಂತ ಒಳಭಾವವನ್ನು ಹೆಚ್ಚು ಗ್ರಹಿಸುವವರು. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಸೂಕ್ಷ್ಮದರ್ಶಿ ಬುದ್ಧಿಮಾನ್, ಅಂದರೆ ಸೂಕ್ಷ್ಮವಾಗಿ ನೋಡುವವನು ಬುದ್ಧಿವಂತ. ಇದೇ ಆಶ್ಲೇಷ ಶಕ್ತಿ. ಆದರೆ ಒಂದು ಎಚ್ಚರಿಕೆ ಇದೆ. ಆಶ್ಲೇಷ ಎನರ್ಜಿ ಸಮತೋಲನದಲ್ಲಿ ಇಲ್ಲದಿದ್ದರೆ ಹೆಚ್ಚು ಅನುಮಾನ ಅಂದ್ರೆ ಸಸ್ಪಿಷಿಯಸ್ ನೇಚರ್, ಮನಸ್ಸಿನಲ್ಲಿ ಒತ್ತಡ, ಮೆಂಟಲ್ ಸ್ಟ್ರೆಸ್, ಎಲ್ಲವನ್ನೂ ಒಳಗೆ ಇಟ್ಟುಕೊಳ್ಳುವುದು, ಬಾಟ್ಲಿಂಗ್ ಅಪ್ ಆಫ್ ಎಮೋಷನ್ಸ್, ಸಂಬಂಧಗಳಲ್ಲಿ ಹಿಡಿತ, ಕಂಟ್ರೋಲಿಂಗ್ ನೇಚರ್ ಆಫ್ ಪೊಸೆಸಿವ್ನೆಸ್ ಇನ್ ರಿಲೇಶನ್ಶಿಪ್ಸ್. ಆಶ್ಲೇಷ ಜನ್ಮ ನಕ್ಷತ್ರ ಇರುವವರಿಗೆ ಒಳನೋಟ ಒಂದು ಶಕ್ತಿ, ಆದರೆ ಎಲ್ಲವನ್ನೂ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬಾರದು. ಅದು ಒಂದು ಜೀವನ ಪಾಠ. ನೀವು ನಂಬಿಕೆ ಮತ್ತು ಎಚ್ಚರಿಕೆ ನಡುವೆ ಸಮತೋಲನ ಕಲಿತಾಗ ನಿಮ್ಮ ಜೀವನ ಸುಲಭವಾಗುತ್ತದೆ. ಆಶ್ಲೇಷ ನಕ್ಷತ್ರ ಒಳಗಿನ ಶಕ್ತಿ. ಸಮತೋಲನ ಬಂದಾಗ ಅದು ಜ್ಞಾನ ಮತ್ತು ಶಾಂತಿಯಾಗಿ ಕಾಣಿಸುತ್ತದೆ. ವಿಸ್ಡಮ್ ಅಂಡ್ ಕಾಮ್ನೆಸ್. ಇದು ಆಶ್ಲೇಷ ನಕ್ಷತ್ರ ಬಗ್ಗೆ ಸರಳ ಪರಿಚಯ. ಮುಂದಿನ ವಾರ 10ನೇ ನಕ್ಷತ್ರವಾದ ಮಖ ನಕ್ಷತ್ರ ಬಗ್ಗೆ ಮಾತಾಡೋಣ. ಜ್ಯೋತಿಷ್ ಶಾಸ್ತ್ರ ನಮ್ಮ ಭಾರತೀಯ ವೇದಾಂಗ. ಇದನ್ನು ಸರಳವಾಗಿ ತಿಳಿದುಕೊಳ್ಳಲು ಆಸಕ್ತಿ ಇದ್ದರೆ ಸಬ್ಸ್ಕ್ರೈಬ್ ಫಾಲೋ ಮಾಡಿ. ಧನ್ಯವಾದಗಳು.